ನಮಸ್ಕಾರ. ಓಮ್ ಕುಕ್ ಫುಡ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಗೋಬಿ ಪಕೋಡ ತೋರಿಸ್ತಾ ಇದ್ದೀನಿ. ಫುಲ್ ಗೋಬಿ ಪಕೋಡ ಅಂತಾರಲ್ವ ಅದು. ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ನೋಡಿ. ನಾನು ಫಸ್ಟು ಗೋಬಿ ತಗೊಂಡಿದ್ದೀನಿ. ಅದು ಹುಳು ಎಲ್ಲ ಇರುತ್ತೆ ಅಂತ ಕುದಿಯೋ ಬಿಸಿನೀರಲ್ಲಿ ಹಾಕಿ ಒಂದು 5 ನಿಮಿಷ ಇಟ್ಬಿಟ್ಟು ಅದು ಬಗ್ಸ್ಕೊಂಡಿದ್ದೀನಿ. ಯಾಕಂದರೆ ಹುಳು ಅದಕ್ಕೆ ತುಂಬ ಮೆಡಿಸನ್ನೆಲ್ಲ ಹಾಕ್ತಾರೆ, ಅದರಿಂದ ಹುಳು ಇರುತ್ತೆ, ಅದು ಸತ್ತೋಗುತ್ತೆ ಅಂತ ನೋಡಿ. ಇದು ಇಟ್ಕೊಂಡಿದ್ದೀನಿ. ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ಕಲಸೋಕ್ಕೆ ನೋಡಿ. ಜೀರಿಗೆ 1 ಸ್ಪೂನ್ ತಗೊಂಡಿದ್ದೀನಿ. ಅಜ್ವಾಯಿನು ಓಮ್ ಕಾಳು ಒಂದು ಅರ್ಧ ಸ್ಪೂನ್ ತಗೊಂಡಿದ್ದೀನಿ. ಉಪ್ಪು ರುಚಿಗೆ ತಕ್ಕಷ್ಟು. ಗರಂ ಮಸಾಲ ಒಂದು ಅರ್ಧ ಸ್ಪೂನು. ಖಾರದ ಪುಡಿ ಒಂದು ಅರ್ಧ ಸ್ಪೂನ್ ತಗೊಂಡಿದ್ದೀನಿ. ಇದು ಕಡಲೆ ಹಿಟ್ಟು 1 ಕಪ್ ತಗೊಂಡಿದ್ದೀನಿ. ಇದು ಅಕ್ಕಿ ಹಿಟ್ಟು ಸ್ವಲ್ಪ ಒಂದು 2 ಸ್ಪೂನ್ ಆದರೆ ಸಾಕು. ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಇದೆಲ್ಲ ಹಾಕಿ ಮಿಕ್ಸ್ ಮಾಡೋದು ತೋರಿಸ್ತೀನಿ. ಸ್ವಲ್ಪ ಹಿಟ್ಟು ಕಡಿಮೆ ಆದರೆ ಹಿಟ್ಟು ಹಾಕ್ಕೊಳ್ಳಿ. ಈ ಥರನೇ ಕಲಿಸ್ಕೊಳ್ಳಿ. ಫುಲ್ಲು ನಾವು ಬೋಂಡ ಎಲ್ಲ ಮಾಡ್ತೀವಲ್ವ, ಬಜ್ಜಿ ಎಲ್ಲ, ಆ ಥರ ಡಿಪ್ ಮಾಡ್ಕೊಳ್ಳೋದು ಬೇಡ ನೋಡಿ. ಈ ಥರ ಕಲಿಸ್ಕೊಂಡಿದ್ದೀನಿ. ಇವಾಗ ಇದನ್ನು ಎಣ್ಣೆಗೆ ಬಿಡೋಣ. ನಾನು ಎಣ್ಣೆ ನೋಡಿಸ್ತೀನಿ ಯಾವ ಥರ ಬಿಡೋದು ಅಂತ ನೋಡಿ. ಇವಾಗ ನಾನು ಎಣ್ಣೆ ಇಟ್ಕೊಂಡಿದ್ದೀನಿ. ಇವಾಗ ಹಾಕಿ ತೋರಿಸ್ತೀನಿ ನೋಡಿ. ಈ ಥರ ಒಂದೊಂದೇ ಹಾಕ್ಕೊಳ್ಳಿ. ಎಣ್ಣೆ ಕಾದಿದೆ, ಜಾಸ್ತಿನೂ ಬಿಸಿ ಮಾಡ್ಕೋಬೇಡಿ, ಮತ್ತು ಅದು ಇದಾಗ್ಬಿಡತ್ತೆ, ಕಪ್ಪಗಾಗ್ಬಿಡತ್ತೆ, ಒಳಗಡೆ ಎಲ್ಲ ಬೇಯಲ್ಲ. ಇದಕ್ಕೇನು ಮನೆಯಲ್ಲೇ ಮಾಡ್ಕೊಳ್ಳೋದಲ್ವ, ಕಲರು ಏನೂ ಹಾಕಲ್ಲ. ಕಲರ್ಗಾದರೂ ಈ ಥರನೇ ಚೆನ್ನಾಗಿರುತ್ತೆ, ನ್ಯಾಚುರಲ್ಲು. ನೀವು ಮನೇಲಿ ಮಾಡಿ ನೋಡಿ. ನೋಡಿ, ಸ್ವಲ್ಪ ಫಸ್ಟ್ ಬಿಸಿ ಇತ್ತಲ್ವ ಎಣ್ಣೆ, ಅದಕ್ಕೆ ಅದು 2 ಕಪ್ಗಾಗೋಗಿದೆ. ಅಷ್ಟು ಬಿಸಿನೂ ಮಾಡ್ಕೋಬಾರ್ದು. ಇನ್ನೊಂದು ಸ್ವಲ್ಪ ಬ್ರೌನ್ ಕಲರ್ ಬಂದಮೇಲೆ ತೆಗೆದುಬಿಡೋಣ. ನೋಡಿ, ಇವಾಗ ಇದಾಯಿತು ಎಲ್ಲ ನೋಡಿ. ಕೆಂಪಗಾಗ್ತಾ ಬಂದಿದೆ, ಸ್ವಲ್ಪ ಬ್ರೌನ್ ಕಲರ್ ಚೇಂಜ್ ಆಗ್ತಾ ಇದೆ. ಇದು ತೆಗೆಯೋಣ ಈಗ. ನೀವು ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಮನೆದು ಅಂಗಡಿದೆಲ್ಲ ಅವ್ರು ಏನೇನೋ ಕೆಮಿಕಲ್ಸ್ ಎಲ್ಲ ಹಾಕ್ಬಿಡ್ತಾರೆ, ಗೋಬಿಗೆ ಎಲ್ಲ ಕಲರ್ ಹಾಕ್ಬಿಡ್ತಾರೆ. ನಿಮ್ಮ ಮನೆಯಲ್ಲೇ ಮಾಡೋದು ಆರೋಗ್ಯವಾಗಿರುತ್ತೆ, ತಿನ್ಬೋದು ಸ್ವಲ್ಪ ಜಾಸ್ತಿ ಕೂಡ. ನನ್ನ ಚಾನಲ್ ನೋಡ್ತಾ ಇರೋರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮನೆ ಅಡುಗೆಗಳೆಲ್ಲ ನಾನು ಮಾಡಿ ತೋರಿಸ್ತೀನಿ. ಇವಾಗ ಇದನ್ನು ತೆಗೆದು ಬಿಡೋಣ. ತೆಗಿತಾ ಇದ್ದೀನಿ. ನೋಡಿ, ಇಷ್ಟು ಕೆಂಪಗಾದ್ರೂ ಸಾಕು, ಜಾಸ್ತಿ ಆದ್ರೂ ಅದು ಒಂಥರ ಸೀದೋಗುತ್ತೆ. ಇಷ್ಟಾದರೆ ಸಾಕು ನೋಡಿ. ಫುಲ್ ಗೋಬಿ ಪಕೋಡ ರೆಡಿಯಾಗಿದೆ. ಗೋಬಿ ಪಕೋಡ ಅಂತಲೂ ಅಂತಾರಲ್ವ, ಅದೇ. ನೀವು ಈ ಥರ ಮಾಡಿ ತಿಂದು ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ನನಗೂ ತಿಳಿಸಿ ಯಾವ ಥರ ಇದೆ ಅಂತ. ನೀವು ಮನೇಲಿ ಮಾಡಿ. ಥ್ಯಾಂಕ್ ಯು.